ಎಲ್ಲಾ ಕ್ಷೇತ್ರದಲ್ಲೂ ಮೊದಲಿಗರು ಅಂತ ಹೇಳಿದ್ರೆ ಒಂದು ಸಣ್ಣ ಹೆಮ್ಮೆ ಇರುತ್ತೆ. ಮೋಡ ಬಿತ್ತನೆಯ ಬಟ್ಟಲು ವಿಶ್ವದಲ್ಲಿಯೇ ಅನ್ನುವ ಹೆಸರನ್ನ ಪಡೆದಿರುವಂತ ವಿಧಾನಸಭಾ ಕ್ಷೇತ್ರ ಅಂತಿದ್ರೆ ನಮ್ಮ ರಾಜ್ಯದಲ್ಲಿ ಅದು ರಾಣಿಬೆನ್ನೂರು ವಿಧಾನಸಭಾ ಕ್ಷೇತ್ರ. ಒಳ್ಳೆಬೇಡ ಅವ್ರ ಹಿಂದೆ ಅವ್ರ ಅಪ್ಪಾರ ಏನು ಮಾಡಿದ್ರು ಮುಖ್ಯ ಅಲ್ಲ, ಈಗ ಅವರು ಏನು ಮಾಡ್ತಾರೆ ಅನ್ನೋದು ಮುಖ್ಯ. ಈ ರಾಜ್ಯದಲ್ಲಿ ಮೊಟ್ಟ ಮೊದಲ ದನಿ ಯಾರಾದರೂ ಎತ್ತಿದ್ರೆ 224 ಶಾಸಕರಲ್ಲಿ ಅದು ಪ್ರಕಾಶ್ ಕೋಳಿವಾಡ್ರು. ಮೊನ್ನೆ 10 ಕೋಟಿ ಇದನ್ನು ಕೊಟ್ಟಾರೆ ರೋಡ್, ಇಟಗಿ ರೋಡ್ ಮಾಡಕ್ಕೆ. ಆಮೇಲೆ ಸ್ಕೂಲಿಗೆ ಮೊನ್ನೆ ಸ್ಮಾರ್ಟ್ ಟಿವಿ ಕೊಟ್ಟಾರೆ 3 ಸ್ಕೂಲಿಗೆ. ಯುವಕರಿಗೆ ಭಾಳ ಆದ್ಯತೆ ಕೊಡಕತ್ತಾರ ನಮ್ಮ ತಾಲೂಕಿನಾಗೆ. ಅವರು ಮೊದಲೇ ಚುನಾವಣೆಗಿಂತ ಮುಂಚೆನೇ ನಿರುದ್ಯೋಗ ಮುಕ್ತ ರಾಣೆಬೆನ್ನೂರು ಎಂಬ ಕಲ್ಪನೆಯಲ್ಲೇ ಬಂದಿದ್ದಾರೆ. ತಂತ್ರಜ್ಞಾನವನ್ನು ಬಳಸಬೇಕು ನಾವು ಅಂತ ಹೇಳಿದಾಗ ಇಲ್ಲ, ಇದು ವರ್ಕ್ ಆಗೋದಿಲ್ಲ, ಇದು ಸುಮ್ಮನೆ ದುಡ್ಡು ಮಾಡೋ ಸ್ಕೀಮು. ನೀವು ಕಷ್ಟಪಟ್ಟು ಕಂಡು ಹಿಡಿದಿರ್ತಂಥ ತಂತ್ರಜ್ಞಾನ ಕಟ್ಟ ಕಡೆಯ ಮನುಷ್ಯನ ಮುಟ್ಟದೇ ಇದ್ರೆ ನೀವು ಮಾಡಿದ್ದೆಲ್ಲ ವ್ಯರ್ಥ. ಶಾಸಕರಾದಾಗ ಹಂಗ ಅನ್ಸಿದ್ದೀನಿ, ಥ್ಯಾಂಕ್ಲೆಸ್ ಜಾಬ್ ಇದು. ಸೇವೆ ಮಾಡೋಕ್ಕೆ ಶಾಸಕರಾಗಬೇಕು. ಪೊಲಿಟಿಕಲ್ ಅವೇರ್ನೆಸ್ ನಮ್ಮ ದೇಶದಲ್ಲಿ ಇನ್ನೂ ಇಲ್ಲ. ನಗರಸಭೆಯ ಸದಸ್ಯನ ಕೆಲಸ ಏನು, ಗ್ರಾಮ ಪಂಚಾಯತಿ ಸದಸ್ಯನ ಕೆಲಸ ಏನು, ಜಿಲ್ಲಾ ಪಂಚಾಯತಿ ಸದಸ್ಯನ ಕೆಲಸ ಏನು, ಶಾಸಕನ ಕೆಲಸ ಏನು, ಸಂಸದನ ಕೆಲಸ ಏನು ನಮ್ಮ ಜನರಿಗೆ. ಒಂದು ರಾಜಕೀಯ ಕುಟುಂಬದಿಂದ ಬಂದರೂ ಕೂಡ ನಿಮಗೆ ಮಾತ್ರ IAS ಆಫೀಸರ್ ಆಗ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ರಿ ತಾವು. ನನ್ನ ಆಸೆಗಿನ ನಮ್ಮ ತಂದೆ ಆಸೆ ಜಾಸ್ತಿ ಇತ್ತು. ಅದು ನಾನು IAS ಆಫೀಸರ್ ಮಾಡೋಕೆ, ಇವ್ರು ರಾಜಕೀಯ ಕರ್ಕೊಂಬರಬಾರ್ದು. ಯಾವತ್ತೂ ನನಗೆ ಅಧಿಕಾರದ ಒಂದು ಸೊಕ್ಕನ್ನು ತೋರಿಸಲಿಲ್ಲ. ಶಾಸಕರಾಗ್ಲಿಕ್ಕಿಂತ ಮುಂಚೆನೂ ಬಹಳಷ್ಟು ಕೆಲಸಗಳು ಮಾಡಿದ್ರಲ್ಲ, ಅದು ಬರೀ ಜನರಿಗೆ ಅನುಕೂಲ ಆಗಲಿ ಅನ್ನೋ ಒಂದೇ ಉದ್ದೇಶದಿಂದ ಮಾಡಿದ್ರ, ನೆಕ್ಸ್ಟ್ ನಾನು MLA ಆಗ್ತೀನಿ ಅದಕ್ಕೋಸ್ಕರ ಮಾಡ್ತಿದ್ದೀನಿ ಅಂತ ಎಲ್ಲಾದ್ರೂ ಮೂಲೆಯಲ್ಲಿ ಅನ್ಸಿತ್ತ? ನಾನು ಗೊತ್ತಿಲ್ದಂಗೆ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ, ಇವನು ಒಳ್ಳೆಯವನು ಕೆಟ್ಟವನು, ನನಗೆ ಗೊತ್ತೇ ಇರಲಿಲ್ಲ ಮೇಲೆ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ದೀನದಲಿತರು, ನಿರ್ಗತಿಕರು, ಕೆಳವರ್ಗದವರೆಲ್ಲ ಬಹಳ ಖುಷಿಯಾಗಿದ್ದಾರೆ ಅಂತ ಹೇಳ್ತೀರಾ? ಜನರ ಆಶೋತ್ತರಗಳು ಜಾಸ್ತಿ. ಇಂಜಿನಿಯರ್ ಮುಗಿಸಿದಂಥ 100 ಜನರ ಪೈಕಿ 60 ಜನ ದೇ ಆರ್ ನಾಟ್ ಎಂಪ್ಲಾಯ್ಡ್. ನಾವು ಬಡವರನ್ನು, ದೀನದಲಿತರನ್ನು ಮುಖ್ಯವಾಗಿ ತರ್ತಕ್ಕಂಥ ಕೆಲಸ ಮಾಡಬೇಕೆ ವಿನಃ ಶ್ರೀಮಂತರು ಮಾಡೋ ಕೆಲಸ ಮಾಡಬಾರ್ದು. ಇನ್ನು ಯಾವೆಲ್ಲ ಕೆಲಸಗಳನ್ನ ನಾನು ರಾಣೆಬೆನ್ನೂರು ಪರವಾಗಿ ಮಾಡಬೇಕು ಅಂತ? ಹಾವೇರಿ ಜಿಲ್ಲೆಯನ್ನು ಬರಮುಕ್ತ ಜಿಲ್ಲೆಯಾಗಿ ಮಾಡಬೇಕು. ಸರ್ಕಾರಿ ಶಾಲೆಗಳು ಯಾವುದೇ ಪ್ರೈವೇಟ್ ಸ್ಕೂಲ್ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ನಾನು 5 ವರ್ಷದಲ್ಲಿ ಮಾಡೇ ತಿಂತೀನಿ. ಪ್ರಕಾಶ್ ಕೋಳಿವಾಡ್ ಅವರಿಗೆ CM ಆಗೋ ಕನಸಿದ್ಯಾ? ಜಾತಿ ನೋಡಿ ಓಟ್ ಹಾಕೋದು, ದುಡ್ಡು ನೋಡಿ ಓಟ್ ಹಾಕೋದು, ಇದನ್ನು ನಾವು ಕೂಡ ಬಿಡ್ಬೇಕು. ಬಸವಣ್ಣ ಹೇಳ್ದಂಗೆ ನಡೆದಿದ್ರೆ ಅಂಬೇಡ್ಕರ್ ಬರೋ ಅವಶ್ಯಕತೆ ಇಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.